वाणिज्य व्यापार धन कनक अभिवृद्ध्यर्थं सकलाभीष्टसिद्ध्यर्थं इष्टार्थमनोरथ चिन्तिता बला शुभबला प्रत्यर्थं श्री पार्वती परमेश्वर महागणाधिपति देवता प्रसाद सिद्ध्यर्थं इष्टार्थमनोरथ चिन्तिता बला शुभबला प्राप्त्यर्थं आयु आरोग्य ऐश्वर्य प्राप्त्यर्थं श्री महागणाधिपति देवता प्रसाद सिद्ध आदि प्रियाय नमः ओम शिवाय नमः ओम नमः ओम शुद्धाय नमः ओम शांताय नमः ओम ज्ञानाय नमः ओम एकदन्ताय नमः ओम लंबोदराय नमः ओम गजाननाय नमः ओम गजाननाय नमः ओम ओम गिरिधन्वने नमः ओम गिरिप्रियाय नमः ओम सर्वादुष्टबलवते नमः ओम सिद्धिनाय नमः ओम अकाल मृत्युहरणं सर्वव्याधि निवारणं समस्त दुरितोपशमनं श्री विघ्नेश्वर पादोदकं पावनं शुभं ओम अकाल मृत्युहरणं साधुधकं पावनं शुभं ओम यज्ञेन यज्ञमयधन्त देवाः अतानि धर्माणि प्रथमान्यासन् भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुभागं सस्तनोभिः यथेव देवहितं यदायुः पुरुषस्वतेन्द्रिये आयुष्यवेन्द्रिये प्रतिष्ठते दीर्घमायुरस्तु ಸ್ವಲ್ಪ ಸರಿ ಬಸ್ ಮೇಲೆ ಕೊಡಿ ಬಿಟ್ರೆ ಇಷ್ಟಾರ್ಥ ಸಿದ್ಧಿರಸ್ತು ಮೊಬೈಲ್ ಇಟ್ಕೊಂಡು ಅಣ್ಣ ಯಜಮಾನ್ರೆ ಸರ್ ದಯವಿಟ್ಟು ಈ ಕಡೆ ಬನ್ನಿ ಸರ್ ದೇವ್ರು ಕಾಣಿಸ್ತಾರ ರೆಡಿ ಸ್ಮೋಕರ್ ಶಿವ ಶಾರದಾ ಫಿನಾನ್ಸ್ ಹರಿಯವರಿಗೆ ಶಿವ ಅವರಿಗೆ ಅಭಯ್ ಅವರಿಗೆ ಮತ್ತು ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಶುಭವಾಗಲಿ ಶಿವ ಅವರ ಬಸ್ ಬಸ್
ಒನ್ ಮೋರ್. ಎಸ್ ರೆಡಿ ಸರ್, ಬನ್ನಿ ಯಜಮಾನ್ರೆ, ಆ ಕಡೆಯಿಂದ ಬನ್ನಿ ಸರ್. ಒಂಚೂರು ಫೋನು ಅಜಯ್ ಬುಕ್ಕೆ ಕೊಡು. ಹಾಂ, ಒಂದು ನಿಮಿಷ. ಹಾಂ ಸರ್, ಇಲ್ಲಿ ನೋಡಿ ಸರ್. ಸರ್ ಸರ್ ಅಜಯ್ ಅಜಯ್ ಸರ್, ಇಲ್ಲಿ ನೋಡಿ. ಅಲ್ಲಿ ಬುಕ್ಕೆ ಸೊ ಪ್ರತಿಯೊಂದು ಬಾರಿ ಹೊಸಬರಿಗೆ ಯಾವಾಗಲೂ ಕೂಡ ಸಾಥ್ ಕೊಡ್ತಾನೆ ಇರ್ತೀರ. ಇವತ್ತು ಕೂಡ ಅದೇ ರೀತಿಯಾಗಿ ಹೊಸಬರಿಗೆ ಸಾಥ್ ಕೊಟ್ಟಿದ್ರ ಸ್ಮೋಕರ್ ಶಿವ ಅನ್ನುವಂಥ ಒಂದು ಹೊಸ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಾನು 23 ವರ್ಷದಿಂದ ಹೊಸಬಾಗಿ ಇಂಡಸ್ಟ್ರಿಗೆ ಬಂದಾಗ ನಮಗೂ ಯಾರೋ ಇಂಡಸ್ಟ್ರಿಯವರೆಲ್ಲ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಒಂದು ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಹೊಸಬರು ಯಾರಾದರೂ ಬಂದು ಅಪ್ರೋಚ್ ಮಾಡಿದಾಗ ನನ್ನ ಫ್ಲ್ಯಾಶ್ ಬ್ಯಾಕ್ ಜ್ಞಾಪಕ ಬರುತ್ತೆ. ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡಬೇಕಂತ ಹೇಳಿ ಹೊಸ ಟೀಮ್ಗೆ ಹೀರೋ ಆದಂಥ ಅಭಯ್ ಅವ್ರಿಗೆ, ನಿರ್ದೇಶಕರು ಮತ್ತು ನಿರ್ಮಾಪಕರು ಶಿವ ಅವ್ರಿಗೆ, ಮತ್ತು ಉದಯ್ DOP ಅವ್ರಿಗೆ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ, ಸ್ಮೋಕರ್ ಶಿವ ಅಂತ. ನಾನು ಕೇಳಿದೆ ಏನು ಈ ಥರ ಇಟ್ಟಿದ್ದೀರಾ ಅಂದ್ಬಿಟ್ಟು. ಇಲ್ಲ ಸರ್, ಅದು ಒಂದು ಸಿಗರೇಟಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ಅಂದರೆ ವಿಶೇಷವಾಗಿ ತುಂಬ ಖುಷಿ ಆಗೋದು ಅಂದರೆ ಇವರೆಲ್ಲರೂ ಸಹ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಪ್ರತಿಭೆಗಳು. ಸೊ ಉತ್ತರ ಕರ್ನಾಟಕದ ಕಲಾವಿದರೇನಿದ್ದಾರೆ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಮೊದಲಿಂದ ನನ್ನ ಆಸೆ. ಸೊ ಹಾಗಾಗಿ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾನ್ಸೆಪ್ಟ್ ಕತೆ ಕೇಳಿದ್ರೆ ಕತೆ ಏನಾದ್ರು ಹೇಳಿದ್ರೆ ಇಲ್ಲ ಸರ್, ಈಗ ಹೌದು, ಈಗ ಮೀಡಿಯಾದವರು ಆಗಲಿ ಯಾರೇ ಆಗಲಿ ನನ್ನ ಸಿನಿಮಾಗಳೇ ಕತೆ ಕೇಳಿದಾಗ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಅದನ್ನು ನಾವು ತೆರೆ ಮೇಲೆ ನೋಡಿನೇ ಆನಂದಿಸ್ಬೇಕು. ಸೊ ಹಾಗಾಗಿ ನಾನು ಅವ್ರನ್ನ ಕೇಳಿದ್ರೆ ಅಫ್ಕೋರ್ಸ್ ಅವ್ರ ಪಾಪ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಅದನ್ನು ಕೇಳೋದಕ್ಕೆ ಹೋಗಿಲ್ಲ. ಮುಂದೆ ಯಾವತ್ತಾದ್ರು ಕೇಳ್ತೀನಿ. ಬಟ್ ಒಂದು ಲೈನ್ ಏನು ಹೇಳಿದ್ರು ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಚೆನ್ನಾಗಿದೆ. ಓಕೆ, ಮಾತಾಡ್ಬೋದು ಅಂತ ಸರ್. ಇತ್ತೀಚೆಗಷ್ಟೇ ನಿಮಗೆಲ್ಲ ಗೊತ್ತಿದೆ, ಸೊ ಕರ್ನಾಟಕದಲ್ಲಿ ಬರ್ತಾರೆ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಕಮಲ್ ಹಾಸನ್ ಅವರು ಮೇರು ನಟ, ಇಡೀ ಕರ್ನಾಟಕದಷ್ಟೇ ಅಲ್ಲ ಭಾರತಕ್ಕೆ ಗೊತ್ತಿರುವಂಥ ನಟ. ಕನ್ನಡಕ್ಕೆ ತಮಿಳಿನಿಂದ ಕನ್ನಡ ಹುಟ್ಟಿರುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಅಂದರೆ ಅದು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಫ್ಲೋ ಅಲ್ಲಿ ಸಾಮಾನ್ಯವಾಗಿ ತಪ್ಪಾಗೋದು ಸಹಜ. ಬಟ್ ಅಷ್ಟು ದೊಡ್ಡ ಮೇರು ನಟರಾಗಿ ಒಂದೇ ಒಂದು ಸಾರಿ ಕೇಳ್ಬಿಟ್ಟಿದ್ರೆ ಇದೆಲ್ಲ ಮುಗ್ದೇ ಹೋಗಿರೋದು. ಬಟ್ ಯಾಕೆ ಅಷ್ಟೊಂದು ಅಹಂ ಇಟ್ಕೊಂಡು ಅವರು ವಾದ ಮಾಡಿದ್ರೆ ಗೊತ್ತಿಲ್ಲ. ಈವನ್ ಹೈಕೋರ್ಟಲ್ಲೂ ಸಹ ಹೇಳಿದ್ರು, ಬರೀ ಒಂದೇ ಒಂದು ಈಗೋ ಇಟ್ಕೊಂಡು ಯಾಕೆ ಇದು ಮಾಡ್ತೀರೋ ಒಂದು ಸಾರಿ ಕೇಳಲಿ ಅಂತ. ಆದರೆ ಕೇಳಲಿಲ್ಲ ಅವರು. ಬಟ್ ಸದಾಕಾಲ ನನಗನ್ಸೋದೇನೆಂದ್ರೆ, ಈ ಥರ ಸಾಕಷ್ಟು ಘಟನೆಗಳು ನೆಲ ಜಲ ಭಾಷೆಗೆ ಸಂಬಂಧಪಟ್ಟಾಗ ಬಂದಾಗ ಸುಮ್ಮನೆ ಉಗ್ರಲ್ಲಿ ಹೋಗೋದಕ್ಕೆ ನಾವು ಕೊಡ್ಲಿ ತಗೋತೀವಿ ಅಂತ ನಮಗನ್ಸುತ್ತೆ. ಸೊ ಸಿಂಪಲ್ ಆಗಿ ಯಾರಿಂದ ಏನು ತಪ್ಪಾಗಿರುತ್ತೆ ಅವರು ಸಿನಿಮಾನ ಇಲ್ಲಿರ್ತಕ್ಕಂಥ ಎಕ್ಸಿಬಿಟರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ನಾವು ತಗೊಳ್ಳಲ್ಲ ಅಂದರೆ ಮುಗ್ದೇ ಹೋಯ್ತು. ತುಂಬ ಸಿಂಪಲ್ ವಿಷಯ. ಅದನ್ನ ಹೋಗಿ ನಾವು ಬೇರೆ ಬೇರೆ ಇದು ಮಾಡ್ಕೊಂಡು ಅವ್ರನ್ನೇ ಮತ್ತೆ ಐಕಾನ್ ಮಾಡ್ತೀವಿ. ಯಾರು ತಪ್ಪಾಗಿದ್ದಾರೆ ಅವ್ರ ಬಗ್ಗೆನೇ ನಾವು ಪ್ರಮೋಷನ್ ಕೊಟ್ಕೊಂಡು ಮತ್ತೆ ನಾವು ಮೀಡಿಯಾದಲ್ಲಿ ಅದನ್ನೇ ಮಾತಾಡ್ಕೊಂಡು ಅದನ್ನೇ ತಮ್ಮನೇಲಿ ಹಾಕ್ಕೊಂಡು ಅವ್ರು ಐಕಾನ್ ಆಗ್ತಾರೆ ಹೊರತು ಸಮಸ್ಯೆ ಯಾವುದು ಬಗೆಹರಿತಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿಬೇಕಂದ್ರೆ ಸಿಂಪಲ್ ವಿಚಾರ. ಎಕ್ಸಿಬಿಟರ್ಸ್ನ ಯಾರು ಅಸೋಸಿಯೇಷನ್ ಲೀಡರ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಲೀಡರ್ ಯಾರಿದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಅವ್ರು ಯಾರು ತಗೊಳ್ಳಲ್ಲ ಅಂದರೆ ಮುಗ್ದೋಯ್ತಲ್ವ. ಈಗ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಸಿನಿಮಾಗಳಾಗ್ತಾ ಇರೋದು ಅದೇ ವಿಚಾರನೇ. ಈ ಕನ್ನಡ ಸಿನಿಮಾನ ನಾವು ತಮಿಳ್ನಾಡಾಗಲಿ ಇನ್ನೊಂದು ರಾಜ್ಯಕ್ಕೆ ತಗೊಂಡೋದಾಗ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು ಯಾರು ತಗೊಳ್ಳಲ್ಲ, ಎಕ್ಸಿಬಿಟರ್ಗಳು ಯಾರು ಎಕ್ಸಿಬಿಟ್ ಮಾಡಲ್ಲ, ಮುಗಿದೋಯ್ತಲ್ಲ. ಅಲ್ಲಿಗೆ ನಾವು ಕಾನೂನು ವಿರೋಧಿಸ್ದಂಗೂ ಅಲ್ಲ, ಅದನ್ನು ಇದು ಮಾಡ್ದಂಗೂ ಅಲ್ಲ, ಅದಕ್ಕೆ ಗೌರವ ಕೊಟ್ಟಂಗೂ. ಬಟ್ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಪ್ಯೂರ್ಲಿ ಸಿನಿಮಾಗಳನ್ನ ತಗೊಳ್ಳೋದು ಬಿಡೋದು ಅವ್ರವ್ರು ಇಷ್ಟ ಆಗಿರುತ್ತೆ, ನೋಡೋದು ಬಿಡೋದು ಜನಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇಲ್ಲಿ ಕಾನೂನು ಅನ್ನೋದು ಯಾವುದೇ ರೀತಿ ಆಕ್ಷೇಪಣೆ ಒಳಪಡಿಸಲ್ಲ. ಕಾನೂನು ಹೇಳೋದೇನೆಂದರೆ, ಜನಗಳು ಇಷ್ಟಪಟ್ಟರೆ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ತಗೊಂಡ್ರೆ ನೀವು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ. ಸೊ ಸಿಂಪಲ್ ವಿಷಯ ಅಲ್ವಾ. ಸೊ ಸದಾಕಾಲ ವಾಣಿಜ್ಯ ಮಂಡಳಿ ಮಾಡಬೇಕಾಗಿರೋದು ಇಷ್ಟನ್ನೇ, ಎಕ್ಸಿಬಿಟರ್ನ ಡಿಸ್ಟ್ರಿಬ್ಯೂಟರ್ನ ಕರೀರಿ, ಕೂತ್ಕೊಂಡು ಮಾತಾಡಿಸಿ ಈ ಥರ ತಪ್ಪಾಗಿದೆ, ನೀವೇನು ಹೇಳ್ತೀರಿ ತಗೋಬಾರ್ದು ಅಂತ ಹೇಳಿದ್ರೆ ಮುಗಿದೋಯ್ತು. ಸೊ ಅದನ್ನು ಮಾಡಲಿ ಅಂತ ನನ್ನ ಒಂದು ಅಭಿಲಾಷೆ ಅಷ್ಟೇ ಸರ್. ಇನ್ನೊಂದು ಏನಂತಂದ್ರೆ, ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಏನಂತಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆ ಒಂದು ಸಿನಿಮಾಗಳೆಲ್ಲ ರೆಡಿ ಮಾಡ್ತಾರೆ, ರಿಲೀಸ್ ಟೈಮಲ್ಲಿ ಯಾವುದೋ ಒಂದು ಕಿರಿಕ್ ಮಾಡ್ಕೊಂಡು ಈ ಥರ ಪ್ರಮೋಷನ್ ಗಿಮಿಕ್ಗಳೆಲ್ಲ ಮಾಡಿಕೊಂಡು ಕನ್ನಡ ಭಾಷೆ ಬಗ್ಗೆ ಆಗಿರ್ಬೋದು, ನೆಲದ ಬಗ್ಗೆ ಆಗಿರ್ಬೋದು ಮಾತಾಡುವಂಥದ್ದು. ಅಂದರೆ ಬೆಳೆಯೋ ತನಕ ಕನ್ನಡ ಬೇಕು, ಬೆಳೆದ ಮೇಲೆ ಕನ್ನಡ ಬೇಡ ಅನ್ನೋ ಒಂದು ವಾದ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದನ್ನು ಯಾರು ಅದ್ರ ಬಗ್ಗೆ ಕನ್ನಡದ ಬಗ್ಗೆ ತುಂಬ ಕೀಳು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅವರೇ ಯೋಚನೆ ಮಾಡಬೇಕು ಸರ್. ಹತ್ತಿರೋ ಎಣ್ಣಿನ ನಾವು ಯಾವತ್ತೂ ಒದಿಬಾರ್ದು. ಯಾಕಂದರೆ ಇಲ್ಲಿಂದ ನಾವು ಹೋಗಿರ್ತೀವಿ.
ಸೊ ಕನ್ನಡ ಅನ್ನೋದು ಯಾವತ್ತು ನಮ್ಮ ಬೇರು ಇಲ್ಲೇ ಇರಬೇಕು. ಕಾಂಡ ಬೇಕಾದ್ರೆ ಬೇರೆ ಕಡೆ ವಿಶಾಲವಾಗಿ ಬೆಳ್ಕೊಳ್ಳಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಬೇರು ಅನ್ನೋದು ನಮ್ಮ ಕನ್ನಡದಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು. ಸರ್ ಸ್ಮೋಕರ್ ಈ ಸಿನಿಮಾನ ಫಸ್ಟ್ ಹೆಸರಿಗೆ ನಾನು ಡೈರೆಕ್ಟರ್ ಫಸ್ಟ್ ಟೈಮ್ ನನಗೆ ಹೆಸರು ಕೇಳಿದಾಗ ನಾನು ತುಂಬ ಶಾಕ್ ಆಗಿದ್ದೆ. ಬಟ್ ಇವ್ರು ಫಸ್ಟ್ ಟೈಮ್ ಅದಕ್ಕೆ ಆ ಕತೆ ಇದೆಯಲ್ಲ, ಒಂದು ಸಿಗರೇಟು ಹೀರೋ ಲೈಫಲ್ಲೂ ವಿಲನ್ ಆಗುತ್ತೆ, ವಿಲನ್ ಲೈಫಲ್ಲೂ ವಿಲನ್ ಆಗುತ್ತೆ. ಸೊ ಅದಕ್ಕೆ ನಂಗೆ ತುಂಬ ಅಂದರೆ ತುಂಬ ಇಂಪ್ರೆಸ್ ಆಗಿಬಿಟ್ಟು ಇದನ್ನು ಕತೆ ಒಪ್ಕೊಂಡಿರೋದು. ಸೊ ಇದೊಂದು ಕಂಟೆಂಟ್ ಓರಿಯೆಂಟೆಡು ಸಿನಿಮಾ, ತುಂಬ ಇಷ್ಟಪಟ್ಬಿಟ್ಟು ಮಾಡ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಿದ್ದೀನಿ. ಅಲ್ಲ, ಮೊದಲನೇ ಸಿನಿಮಾ ಅನ್ಸುತ್ತಲ್ಲ? ಇಲ್ಲ, ನಂದು ಆ್ಯಕ್ಚುಲಿ ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ಇದು ನಾನು ಫಸ್ಟ್ ಹೀರೋ ಆಗಿ ಮಾಡ್ತಿರೋದು ಅಂತಂದ್ರೆ ಇದೇ ಫಸ್ಟ್ ಸಿನಿಮಾ. ಏನಿಲ್ಲ, ಯಾಕಂದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆ ರೋಲ್ ತಕ್ಕಂಗೆ ಮಾಡ್ತೀವಿ. ಬಟ್ ಹೀರೋ ಅಂತಂದಾಗ ಆ್ಯಕ್ಷನ್, ಫೈಟು, ಅದೆಲ್ಲ ಮಾಡಬೇಕಾಗುತ್ತೆ. ಹೌದೌದು. ಸೊ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಸರ್? ಇವಾಗ ನಮ್ಮದು 2 ಮಂತ್ಸಿಂದ ಪ್ರಿಪ್ರೇಷನ್ ನಡೀತಾನೇ ಇದೆ. ಸೊ ಇದಕ್ಕೆ ನಾವು ಯಾಕೆಂದರೆ ತುಂಬ ಮೇನ್ ರೋಲ್ಗೋಸ್ಕರ ಇವಾಗ ರವಿಶಂಕರ್ ಸರ್ನ ನೋಡ್ತಾ ಇದ್ದೀವಿ, ಹಾಗೆ ಸೋನು ಸೂದ್ ಸರ್ನ ನೋಡ್ತಾ ಇದ್ದೀವಿ. ಸೊ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಪ್ರಿಪ್ರೇಷನಲ್ಲಿ ಇರಲೇಬೇಕು. ಸೊ ಇದು ಪ್ರಾಕ್ಟೀಸ್ ನಡೀತಾನೇ ಇದೆ. ಸೊ ನೋಡೋಣ ಇವಾಗ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ಇದು ನಿಮ್ಮ ಫಸ್ಟ್ ಸಿನಿಮಾನ? ಹಾಂ, ಮೊದಲನೇ ಸಿನಿಮಾ ಸರ್ ನಂದು. ಆ್ಯಕ್ಚುಲಿ ಸ್ಕ್ರಿಪ್ಟ್ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು, ಬ್ಯಾನರ್ ಎಲ್ಲ ನಂದೇ ಓನು. ಸೊ ನಾನು ಸುಮಾರು ವರ್ಷಗಳಿಂದ ಬೆಂಗಳೂರು ಬಂದಿದ್ದೆ. ಸೊ ಆವಾಗ ನಮಗೇನು ಇಲ್ಲಿ ಸಪೋರ್ಟ್ ಆಗಿಲ್ಲ ಯಾವುದು. ಸೊ ನಾನು ತಿರ್ಗಾ ಊರಿಗೆ ಹೋಗ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟು ಒಂದು ಪ್ರಾಪರ್ ಲಾಂಚ್ ಆಗೋಣ ಅಂತ ಬಂದಿದ್ದೀವಿ. ಸೊ ನಮ್ಮದು ಹೀರೋ ನಮ್ಮ ಭಾಗದವ್ರು ಇವರು. ಸೊ ಹಂಗಾಗಿ ಇವ್ರು ನನ್ನ ಕತೆ ಹೇಳಿದೆ, ಕತೆನೂ ಇಷ್ಟಪಟ್ಟರು. ಸೊ ಕತೆ ನಮ್ಮದು ತುಂಬ ಡಿಫ್ರೆಂಟ್ ಇದೆ ಸರ್. ಸ್ಮೋಕರ್ ಶಿವ ಅಂದರೆ ಒಂದು ಸಿಗರೇಟಿಂದ ಕತೆ ಓಡುತ್ತೆ. ಅದು ಯಾವ್ಯಾವ ಥರ ಓಡುತ್ತೆ ಅನ್ನೋದೇ ಅಲ್ಲಿ ಇದಿರುತ್ತೆ, ಸಸ್ಪೆನ್ಸು. ಸೊ ಆ ಕತೆನ ಜನ ಹಿಂಗೆ ಅನ್ಕೋತಾರೆ, ಅದು ಹಂಗಿರಲ್ಲ, ಅದು ಬೇರೆ ಥರ ಬರುತ್ತೆ. ಸೊ ವೇರಿಯೇಷನ್ ಇರುತ್ತೆ ತುಂಬ ಅದರಲ್ಲಿ. ಇಷ್ಟು ಹೇಳ್ತೀನಿ, ಒಂದು 100% ಬೇರೆ ಲೆವೆಲಲ್ಲಿ ಫಿಲ್ಮ್ ಬರುತ್ತೆ ಸರ್. ಕಥೆನ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ದೊಡ್ಡ ಸೆಲೆಬ್ರಿಟಿಗಳನ್ನ, ದೊಡ್ಡ ಕ್ಯಾರೆಕ್ಟರ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಬೇಕು, ಸ್ವಲ್ಪ ಒಳ್ಳೆ ಶೂಟಿಂಗ್ ಬಿಸಿನಲ್ಲಿದ್ದಾರೆ ಶೆಡ್ಯೂಲಲ್ಲಿ. ಸೊ ಹಂಗಾಗಿಬಿಟ್ಟು ಡಿಲೇ ಆಗಿದೆ. ಇವತ್ತಿನ ಡೇಟ್ ಒಂದು ನಮಗೆ 22 ಮಾಡಲೇಬೇಕಂತ ಒಂದು ಫಿಕ್ಸ್ ಇತ್ತು. ಸೊ ಅದಕ್ಕೆ ನಾವು ಮುಹೂರ್ತ ಮಾಡಿದ್ದೀವಿ. ಸೊ ಒಂದು ಒಳ್ಳೆ ಮೆಸೇಜ್ ಇರೋದು, ಕಂಟೆಂಟ್ ಇರೋದು, ಜನರು 100ಕ್ಕೆ 100 ಕೊಡೋ ಥರ 100% ನಾನು ಕೊಡ್ತೀನಿ ಸರ್. ಡೈರೆಕ್ಟ್ರಾಗಿ ನಾನು ಇದನ್ನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಕತೆ ಇದೆ, ದೊಡ್ಡ ಮಟ್ಟದಲ್ಲೇ ಬರುತ್ತೆ ಸರ್. ಲೊಕೇಶನ್ ಸರ್ ಒಂದು ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ, ಆಮೇಲೆ ಉಡುಪಿ, ಮಂಗಳೂರು, ಬೆಂಗಳೂರು, ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಬೀದರು, ಎಲ್ಲ ಒಂದು ಐದು ಜಾಗದಲ್ಲಿ ಇದೆ ಸರ್ ಲೊಕೇಶನ್. ಸೊ ನಮ್ಮ ಸರ್ ಶೆಡ್ಯೂಲು ಇನ್ನೂ ಫಿಕ್ಸು, ನಾವು ಅದನ್ನು ಇನ್ನೂ ಕ್ಲಾರಿಟಿ ಬಂದಿಲ್ಲ, ಬರಬೇಕೀಗ. ನಮ್ಮದೇನಿದೆ, ನಮ್ಮದು ಸ್ಕ್ರಿಪ್ಟ್ ರೈಟರ್ ಅವೆಲ್ಲ ಡಿವೈಡ್ ಮಾಡ್ತಾರೆ ಶೆಡ್ಯೂಲ್ ಎಲ್ಲ. ಸೊ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಸೊ ನೆಕ್ಸ್ಟಿಗೆ ಎಲ್ಲ ಒಂದೊಂದಾಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ನೆಕ್ಸ್ಟ್ ಮಂತ್ 18ಗೆ ಪ್ಲ್ಯಾನ್ ಮಾಡಿದ್ದೀವಿ ಶೂಟಿಂಗ್ ಸ್ಟಾರ್ಟು. ಡಿಸೆಂಬರ್ ತನಕ ನಮ್ಮ ಮೂವಿ ತೆರೆ ಮೇಲೆ ತರೋ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ರೆಡಿಯಾಗಿದೆ 99%. 1% ಏನಂದರೆ ಜಸ್ಟ್ ಈಗ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಬೇಕಷ್ಟೇ. ಸೊ ಸರ್ ನಾವು ನೋಡಿ ಪ್ರಾಪರಾಗಿ ರವಿಶಂಕರ್ ಸರ್ ವಿಲನ್ ಮೇನ್ ರೋಲ್ ಆಗಿ, ಆಮೇಲೆ ಅರ್ಜುನ್ ದಾಸ್ ಅವ್ರಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅವ್ರ ಮಗನ ರೋಲ್ ಆಗಿ, ಆಮೇಲೆ ಸೋನು ಸೂದ್ ಅವರು ಒಂದು ಅಫಿಷಿಯಲಿ ಬಿಸ್ನೆಸ್ ಮ್ಯಾನ್ ಕಮ್ ಸಪೋರ್ಟಿಂಗ್ ರೋಲ್ ಇರ್ತಾರೆ ರವಿಶಂಕರ್ ಅವ್ರಿಗೆ. ಕೃತಿಕರ ಬಂದ ಅವ್ರಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇನ್ನೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಆಗಬೇಕು, ಆಗುತ್ತೆ. ಅವ್ರೊಂದು ಸ್ವಲ್ಪ ಶೆಡ್ಯೂಲಲ್ಲಿ ಬ್ಯುಸಿ ಇದ್ದಾರೆ, ಕಂಪಲ್ಸರಿ ಮಾಡ್ತೀವಿ. ಒಂದು ಸೀನಿಯರು, ಆಮೇಲೆ ದೊಡ್ಡ ಮಟ್ಟದಲ್ಲೇ ನಾವೆಲ್ಲ ಕ್ಯಾಸ್ಟ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಮಾಡ್ತೀವಿ ಸರ್, ಮಾತು ಕೊಟ್ಟಂಗೆ ಅವ್ರನ್ನೇ ಹಾಕೊಂಡು ಮಾಡ್ತೀವಿ, ಅದನ್ನೇ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಏನೂ ಮಾಡಿಲ್ಲ ಸರ್. ನಾನು ಬಂದಿದ್ದೆ ಬೆಂಗಳೂರಿಗೆ ಏನೋ ಮಾಡಬೇಕಂತ, ಕೆಲವೊಬ್ರ ಹತ್ರ ಹೋದೆ, ಕೆಲವೊಬ್ರು ಓಡಾಡಿಸಿದ್ರು. ಸೊ ಅದು ನನಗೆ ಗೊತ್ತಿಲ್ಲ ಅವ್ರ ಇಂಟೆನ್ಷನ್ ಏನಿತ್ತು. ಸೊ ನನಗೆ ಅವಾಗ ವರ್ಕೌಟ್ ಆಗಿಲ್ಲ. ನನಗೆ ಅವಾಗ ಸ್ವಲ್ಪ ಏನೋ ಸರಿ, ನಾನೇನೋ ಮಾಡ್ಕೊಂಡು ಬರಬೇಕು, ಹಂಗೆ ಬಂದರೆ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ನಾನೇ ತಿಳ್ಕೊಂಡ್ಬಿಟ್ಟು ತಿರ್ಗಾ ನಾನು ಹೋಗ್ಬಿಟ್ಟು, ಇವಾಗ ನಾನು ಊರಿಗೆ ಹೋಗ್ಬಿಟ್ಟು ನಾನು ಸುಮಾರು ಒಂದು 8 ವರ್ಷ ಆಯಿತು ನಾನು ಇಲ್ಲಿ ಬಂದುಬಿಟ್ಟು. ಸೊ ನಾನು ಆಮೇಲೆ ಊರಿಗೆ ಹೋಗ್ಬಿಟ್ಟು ಕಥೆನ ನಾನೇ ರೆಡಿ ಮಾಡಿದೆ. ಆಮೇಲೆ ಪ್ರೊಡಕ್ಷನು ನಂದೇ, ಶಾರದಾ ಫಿಲ್ಮ್ಸ್ ಅಂತ ನಮ್ಮ ತಾಯಿ ಹೆಸರು ಮೇಲೆ ಪ್ರೊಡಕ್ಷನ್ ಹೌಸ್ ತೆಗೆದಿದ್ದೀನಿ ನಾನು. ಸೊ ಕತೆ ನಂದೇ, ಡೈರೆಕ್ಷನ್ ನಂದೇ, ಬ್ಯಾನರು ನಮ್ಮದೇ ಸರ್. ಪ್ರೇಮ್ ಅವ್ರು ಬಂದು ಸಾಥ್ ಕೊಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್. ನಾವು ಹೊಸಬ್ರು, ಈಗ ಹೆಂಗಾಗಿದೆ ಸರ್ ಅಂದರೆ, ಹೊಸಬ್ರು ಟೀಮ್ ಅಂದಾಗ ಕೆಲವರು ಹಿಂಜರಿತಾರೆ, ಬರ್ತಾರೆ ಆ ಥರ. ಸೊ ಅವರು ಅಷ್ಟು ನಮ್ಮ ಮೇಲೆ ಒಂದು ರೆಸ್ಪೆಕ್ಟಿಂದ ಬಂದುಬಿಟ್ಟು ಇಷ್ಟು ಮಾಡ್ಕೊಟ್ಟು ಹೋಗಿದ್ದಾರಲ್ಲ, ಇದಕ್ಕೆ ವರ್ಡ್ಸ್ ಇಲ್ಲ ಸರ್. ಅದು ಹೇಳಿದ್ರೆ ಚಿಕ್ಕದಾಗುತ್ತೆ, ನಾವು ಚಿಕ್ಕವರು ಇನ್ನೂ ಚಿಕ್ಕದಾಗುತ್ತೆ. ಸೊ ಹಂಗೆ ಹೇಳೋದು ಬೇಡ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್, ಹೃದಯದಿಂದ. ಯಾವಾಗಲೂ ಈ ಮೆಮೊರೀಸ್ ಇದ್ದೇ ಇರುತ್ತೆ ಸರ್ ನಮ್ಮ ಹತ್ರ. ಇನ್ನೊಂದು, ಇಲ್ಲಿ ಬಂದಿರೋ ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ, ಸ್ಪೆಷಲಿ ಮಾಧ್ಯಮ ಮಿತ್ರರು, ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ದೆಲ್ಲ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ ಒಳ್ಳೆದಾಗಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.